ಆನಹಳ್ಳಿ ಕೇಂದ್ರ ಕೃಷಿ ಕಾಯ್ದೆಗಳ ವಿರುದ್ಧ ಕಾಂಗ್ರೆಸ್ ಹೋರಾಟವನ್ನು ಮಾಡ್ತಾ ಇರುವಂತದ್ದು ಇವತ್ತು ರಾಜಭವನ ಚಲೋ ಹಮ್ಮಿಕೊಂಡಿದ್ರು ಕಾಂಗ್ರೆಸ್ ಪಕ್ಷದವರು ಸೊ ಈಗ ಆಲ್ರೆಡಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದು ಸೇರ್ಕೊಂಡಿದ್ದಾರೆ ರ್ಯಾಲಿ ಕೂಡ ನಡೀತಾ ಇರುವಂತದ್ದು ಮೆಜೆಸ್ಟಿಕ್ ನಿಂದ ರಾಜಭವನದತ್ತ ರ್ಯಾಲಿ ಶುರುವಾಗಿದೆ ರಾಜಭವನ ಚಲೋಗೆ ಸಿದ್ದರಾಮಯ್ಯ ಚಾಲನೆಯನ್ನ ನೀಡಿದ್ರು ವಿರೋಧ ಪಕ್ಷದ ನಾಯಕರು ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಡಿಕೆ ಶಿವಕುಮಾರ್ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತ ಸಲೀಂ ಅಹಮದ್ ಅವರು ಸೇರಿದಂತೆ ಎಂಎಲ್ಸಿಗಳು ಎಂಎಲ್ಎಗಳು ಎಲ್ಲರೂ ಕೂಡ ಪಾಲ್ಗೊಂಡಿದ್ದಾರೆ ಇವತ್ತು ಕಾಂಗ್ರೆಸ್ ಕರೆದಿರುವಂತ ರಾಜಭವನ ಚಲೋ ಕಾರ್ಯಕ್ರಮದ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಇವತ್ತು ಜಮಾಯಿಸಿರುವಂತದ್ದು ಎಸ್ ಈ ಒಂದು ಪ್ರತಿಭಟನೆ ನಿಜಕ್ಕೂ ಆಕ್ಚುಲಿ ಕಾಂಗ್ರೆಸ್ ಇಷ್ಟು ದಿನ ಮಾಡಿದ್ದ ಪ್ರತಿಭಟನೆಗಳಿಗಿಂತ ಅಂದ್ರೆ ಬಿಜೆಪಿ ಸರ್ಕಾರ ಬಂದಾದ್ಮೇಲೆ ಇಷ್ಟು ದಿನ ಮಾಡಿದ್ದಂತ ಪ್ರತಿಭಟನೆಗಳಿಗಿಂತ ಇದು ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ತೀವ್ರತೆಯನ್ನ ಪಡೆದುಕೊಂಡಿರುವಂತದ್ದು ನಿಮಗೆ ತೋರಿಸ್ತಾ ಇದ್ವಿ ಆ ಒಂದು ಸಂಗೊಳ್ಳಿ ರಾಯಣ್ಣ ಫ್ಲೈಓವರ್ ಅನ್ನ ಗಮನಿಸಬಹುದು ನೀವು ಕಂಪ್ಲೀಟ್ ಆಗಿ ಜನ ಜಮಾಯಿಸಿರುವಂತದ್ದು ಯಾವ ರೀತಿಯಾಗಿದೆ ಅನ್ನೋದನ್ನ ಗಮನಿಸಬಹುದು ಹತ್ತಿರ ಒಂದು 20,000ಕ್ಕೂ ಹೆಚ್ಚಿನ ಜನ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ ಬೇರೆ ಬೇರೆ ಜಿಲ್ಲೆಗಳಿಂದೆಲ್ಲ ಕಡೆಯಿಂದಲೂ ಕೂಡ ಕಾಂಗ್ರೆಸ್ನ ಕಾರ್ಯಕರ್ತರು ಬಂದಿರುವಂತದ್ದು ಅದು ಮೇನ್ಲಿ ನಿನ್ನೆ ರಾತ್ರಿನೇ ಹೊರಟು ಬಂದಿದ್ದಾರೆ ಯಾಕೆಂದ್ರೆ ಬೆಳಗ್ಗೆ ತಡೆಯುವಂತಹ ಸಾಧ್ಯತೆಗಳು ಇರ್ತವೆ ಆ ಒಂದು ಜಿಲ್ಲಾ ಗಡಿಭಾಗಗಳಲ್ಲೇ ತಡೆಯುವಂತ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ರಾತ್ರಿನೇ ಹೊರಟು ಬಂದ್ಬಿಟ್ರು ಈ ರೀತಿಯಾಗಿ ಪ್ಲಾನ್ ಹಾಕೊಂಡಿದ್ರು ರಾತ್ರಿ ಹೊರಟು ಬಂದ್ಬಿಡೋಣ ಹೆಂಗಿದ್ರು ತಡಿಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವ ಒಂದು ಪ್ಲಾನ್ ಅನ್ನು ಹಾಕೊಂಡು ಈಸಿಲಿ ಬೆಂಗಳೂರು ಸಿಟಿ ಒಳಗೆ ಬಂದಿದ್ದಾರೆ ಕಾರ್ಯಕರ್ತರು ಸೊ ಆ ಪ್ಲಾನ್ ವರ್ಕೌಟ್ ಆದಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನೀವು ಕೂಡ ಗಮನಿಸ್ತಾ ಇದ್ದೀರಾ ಯಾವ ದೊಡ್ಡ ಸಂಖ್ಯೆಯಲ್ಲಿ ಯಾವ ರೀತಿಯಾಗಿ ದೊಡ್ಡ ಸಂಖ್ಯೆಯಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಬೆಂಗಳೂರಿನ ಸಿಟಿಯ ಒಳಗೆ ಎಂಟ್ರಿ ಬಂದು ನಂತರ ಪ್ರತಿಭಟಿಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಬಹುದು ಕಾಂಗ್ರೆಸ್ ಪಕ್ಷದ ವತಿಯಿಂದ ರಾಜಭವನ ಚಲೋ ಹಮ್ಮಿಕೊಳ್ಳಲಾಗಿತ್ತು ಯಾವ ಕಾರಣ ಅಂದ್ರೆ ಕೇಂದ್ರ ಸರ್ಕಾರ ತಂದಿರುವಂತ ಕೃಷಿ ಕಾಯ್ದೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸ್ತಾನೆ ಇತ್ತು ಕಾಂಗ್ರೆಸ್ ಇನ್ನು ಕರ್ನಾಟಕದಲ್ಲಿ ಅದರ ತೀವ್ರತೆ ಇವತ್ತು ಜಾಸ್ತಿ ಇದೆ ದೆಹಲಿಯಲ್ಲಿ ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ ಆಲ್ಮೋಸ್ಟ್ ಸತತ ಹತ್ತತ್ರ ಒಂದು 65 ದಿನದ ಮೇಲೆ ಆಯ್ತು ಅಂತ ಕಾಣಿಸುತ್ತೆ ಈಗ ಆಲ್ರೆಡಿ 60 ದಿನಕ್ಕೂ ಹೆಚ್ಚಿನ ದಿನ ಆಗಿರಬೇಕು ದೆಹಲಿಯಲ್ಲಿ ರೈತರು ದೆಹಲಿಯ ಗಡಿಭಾಗದಲ್ಲಿ ಯಾವ ರೀತಿಯಾಗಿ ಚಳಿಯನ್ನು ಕೂಡ ಲೆಕ್ಕಿಸದೆ ಸತತವಾಗಿ ತಮ್ಮ ಹೋರಾಟವನ್ನು ಮುಂದುವರಿಸಿದ್ದಾರೆ ಅನ್ನೋದನ್ನ ಗಮನಿಸಿರ್ಬೋದು ನೀವು ಕೂಡ ಇನ್ನ ಸುಪ್ರೀಂ ಕೋರ್ಟ್ ಕೂಡ ಅದಕ್ಕೊಂದು ಸಮಿತಿ ಅಂತ ಮಾಡಿ ತಡೆಯನ್ನ ಒಡ್ಡಿತ್ತು ಈ ಒಂದು ಕೃಷಿ ಕಾಯ್ದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನ ಕರ್ನಾಟಕದಲ್ಲಿ ಇವತ್ತು ಕಾಂಗ್ರೆಸ್ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇರುವಂತ ರಾಜಭವನ ಚಲೋ ತೀವ್ರತೆ ಎಷ್ಟು ಮಟ್ಟಿಗಿದೆ ಅನ್ನೋದನ್ನ ಈಸಿಲಿ ಫೈಂಡ್ ಔಟ್ ಮಾಡಬಹುದು ಆ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು ಕಾಂಗ್ರೆಸ್ನ ಅತಿರಥ ಮಹಾರಥರೆಲ್ಲರೂ ಕೂಡ ರಾಜ್ಯದ ಕಾಂಗ್ರೆಸ್ನ ಅತಿರಥ ಮಹಾರಥರೆಲ್ಲರೂ ಕೂಡ ಇವತ್ತು ಭಾಗಿಯಾಗಿದ್ರು ನಿಮಗೆ ತೋರಿಸ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಟ್ರ್ಯಾಕ್ಟರ್ ಅಲ್ಲಿ ಸಿದ್ದರಾಮಯ್ಯನವರು ಡಿಕೆ ಶಿವಕುಮಾರ್ ಅವರು ಕೆಪಿಸಿಸಿ ಕಾರ್ಯಾಧ್ಯಕ್ಷರುಗಳು ಕುಳಿತಿರುವಂತದನ್ನ ಗಮನಿಸಬಹುದು ಕಾಂಗ್ರೆಸ್ನ ಬಾವುಟಗಳು ಯಾವ ರೀತಿಯಾಗಿ ಹಾರಾಜಿಸ್ತಾ ಇದಾವೆ ಅನ್ನೋದನ್ನ ಕೂಡ ಗಮನಿಸಬಹುದು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಿಂದ ಎಲ್ಲ ತಾಲೂಕುಗಳಿಂದ ಅಲ್ಲಿನ ಕಾಂಗ್ರೆಸ್ನ ನಾಯಕರುಗಳು ತಮ್ಮ ತಮ್ಮ ಊರುಗಳಿಂದ ಕರ್ಕೊಂಡ್ಬಂದಿದ್ದಾರೆ ಕಾರ್ಯಕರ್ತರನ್ನ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಪೊಲೀಸರ ಭದ್ರತೆಯೂ ಕೂಡ ಇದೆ ಬಟ್ ಪೊಲೀಸರಿಗಿಂತ ಡಬಲ್ ಅಲ್ಲ ಒಂದು 10 ಪಟ್ಟು ಜಾಸ್ತಿ ಇದ್ದಾರೆ ಅಲ್ಲಿ ಬಂದಿರುವಂತ ಕಾಂಗ್ರೆಸ್ನ ಕಾರ್ಯಕರ್ತರು ಅವರನ್ನ ತಡೆಯುವಂಥದ್ದೇ ಈಗ ಹರಸಾಹಸ ಆಗುತ್ತೆ ಪೊಲೀಸರಿಗೆ ಆ ದೃಶ್ಯಾವಳಿಗಳನ್ನ ನಿಮಗೆ ತೋರಿಸ್ತಾ ಇದೀವಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಕೇಂದ್ರ ಸರ್ಕಾರದ ಕೃಷಿ ಕಾಯ್ದೆಗಳನ್ನ ಟಾರ್ಗೆಟ್ ಮಾಡಿ ಹಾಗೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಆ ಒಂದು ಅಂಶಗಳು ಕೂಡ ಇದ್ದಾವೆ ಪೆಟ್ರೋಲು ಡೀಸೆಲ್ ರೇಟ್ಗಳೆಲ್ಲವೂ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು ಇದೆಲ್ಲವೂ ಕೂಡ ಸೇರ್ಬಿಟ್ಟು ಇವತ್ತು ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ರ್ಯಾಲಿಯನ್ನ ಮಾಡ್ತಾ ರಾಜಭವನ ಚಲೋವನ್ನ ಹಮ್ಮಿಕೊಂಡಿದೆ ನಿಮಗೆ ತೋರಿಸ್ತಾ ಇದ್ದೀವಿ ಆ ದೃಶ್ಯಗಳನ್ನ ನೀವು ಕೂಡ ಗಮನಿಸ್ಬೋದು ಕಾಂಗ್ರೆಸ್ನ ಬಾವುಟಗಳು ಯಾವ ರೀತಿಯಾಗಿ ರಾರಾಜಿಸ್ತಾ ಇದ್ದಾವೆ ಹಾಗೆ ಕಾಂಗ್ರೆಸ್ನ ನಾಯಕರುಗಳು ಈ ಪ್ರತಿಭಟನೆಯಲ್ಲಿ ಯಾವ ರೀತಿಯಾಗಿ ಭಾಗಿಯಾಗಿದ್ದಾರೆ ಅನ್ನೋದನ್ನ ನೋಡ್ಬೋದು ಒಂದು ರ್ಯಾಲಿಯಲ್ಲಿ ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯನವರು ಪರಮೇಶ್ವರ್ ಅವರು
ಈಶ್ವರ್ ಖಂಡ್ರೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹಾಗೆ ಮಾಜಿ ಸಚಿವ KJ ಜಾರ್ಜ್ ಅವರು ಭಾಗಿಯಾಗಿದ್ದಾರೆ. ಅವರು ಸೇರಿದಂತೆ ಸಾಕಷ್ಟು ಜನ ಎಲ್ಲ ಮೇನ್ ಕಾಂಗ್ರೆಸ್ ಲೀಡರ್ಸ್ ಇವತ್ತು ಹಾಜರಿದ್ದಾರೆ. ಒಗ್ಗಟ್ಟನ್ನ ಕೂಡ ಪ್ರದರ್ಶನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನ ನಾಯಕರು ಇವತ್ತು ತಮ್ಮ ಒಗ್ಗಟ್ಟನ್ನ ಕೂಡ ತೋರಿಸ್ತಾ ಇರುವಂಥದ್ದು ಈ ಒಂದು ಪ್ರತಿಭಟನೆಯ ಮುಖಾಂತರ. ಇದು ಡೆಲ್ಲಿಯಲ್ಲಿ ಈಗೇನು ನಮ್ಮ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅವರ ಬೆಂಬಲಾರ್ಥಕವಾಗಿ ಮತ್ತು ವಿಶೇಷವಾಗಿ ಕೇಂದ್ರ ಸರ್ಕಾರ ಯಾರನ್ನೂ ಕೂಡ ಜೊತೆ ಮಾತನಾಡದೆ ಏಕಾಏಕಿ ಇವತ್ತು ದಿವಸ ಈ ಥರ ನಿರ್ಣಯಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಅವರು ಚರ್ಚೆ ಮಾಡಬೇಕು ರೈತ ಜೊತೆ, ರೈತ ಮುಖಂಡರ ಜೊತೆ, ಸಂಘಟನೆ ಜೊತೆಗೆ ಮತ್ತು ಜನಪ್ರತಿನಿಧಿ ಜೊತೆಗೆ. ಡಿಬೇಟ್ ಇಲ್ಲಾರ್ದೇ ನೀವು ಸುಮ್ಮನೆ ಏಕಾಏಕಿ ಇವತ್ತು ದಿವಸ ನೀವು ಈ ಕಾನೂನು ತೊಗೊಂಬಂದ್ರೆ ಇಂಥ ಎಡವಟ್ಟುಗಳು ಆಗ್ತವೆ. ಅದಕ್ಕೆ ಈಗೂ ಕೂಡ ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿದೆ ಮತ್ತು ಈಗಾಗಲೇ ಕಮಿಟಿಯನ್ನು ನೇಮಿಸಿದೆ. ಈಗಾಗಲೂ ಕೂಡ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಇವತ್ತು ಸಹ ಅದನ್ನು ವಾಪಸ್ ತೆಗೆದುಕೊಳ್ಬೇಕು. ಎಲ್ಲ ಜೊತೆ ಚರ್ಚೆ ಮಾಡಿ ಆಮೇಲೆ ಇವತ್ತು ಸಹ ಈ ನಿರ್ಣಯಗಳನ್ನು ತೆಗೆದುಕೊಳ್ಳೋದನ್ನ. ಹೌದು, ಈಗ ಆ ಬೆಂಬಲ ಒಂದೇದು ಆ ರೈತರ ಪ್ರತಿಭಟನೆ, ಡೆಲ್ಲಿಯಲ್ಲಿ ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ, ಅನೇಕ ದಿನ ಚಳಿಯಲ್ಲಿ ಇವತ್ತು ಸಹ ಮಳೆಯಲ್ಲಿ ಇವತ್ತು ಏನು ಮಾಡಿದ್ದಾರೆ, ಅವರ ಬೆಂಬಲಾರ್ಥಕವಾಗಿ ಮತ್ತು ಇದು ರೈತ ವಿರೋಧಿ ಕಾನೂನುಗಳಿದಾವೆ ಅದನ್ನೆಲ್ಲ ವಾಪಸ್ ತೆಗೆದುಕೊಳ್ಬೇಕು ಅಂತ ಹೇಳಿ ಒಪ್ಪಲೇಬೇಕಾಗುತ್ತೆ. ಸುಪ್ರೀಂ ಕೋರ್ಟ್ ಸ್ಟೇ ಮಾಡಿದೆ, ಈಗಾಗಲೇ ಒಪ್ಪಲೇಬೇಕು. ಒಪ್ಪದಿದ್ರೆ ಅದು ದುರಹಂಕಾರ ಅಂತ ಅರ್ಥ ಆಗುತ್ತೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಇಂದು ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇರ್ತಕ್ಕಂಥದ್ದು. ಪ್ರತಿಭಟನೆ ವಿಚಾರ ಮಾತಾಡಲಿಕ್ಕೆ ಮಾಜಿ ಸಚಿವ UT ಖಾದರ್ ಅವರು ನಮ್ಮ ಜೊತೆ ಇರ್ತಕ್ಕಂಥದ್ದು. ಸರ್, ಏನು ಬಿಜೆಪಿಯ ರೈತ ವಿರೋಧಿ ನೀತಿಯನ್ನು ವಿರೋಧಿಸಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆಯನ್ನು ನಡೆಸ್ತಾ ಇದೆ? ಇದು ರೈತ ವಿರೋಧಿ ನೀತಿ ಮಾತ್ರ ಜೊತೆಯಲ್ಲಿ ಇದು ದೇಶ ವಿರೋಧಿ ನೀತಿ ಆಗಿದೆ. ಯಾಕೆ ಡೆಲ್ಲಿಯಲ್ಲಿ ನಡೆಯುವಂತ ಪ್ರತಿಭಟನೆ ಅದು ಡೆಲ್ಲಿಯ ರೈತರದ್ದು ಮಾತ್ರ ಅಲ್ಲ, ಈ ದೇಶದ 34 ಕೋಟಿ ಜನರ ಕೂಡ ಸಮಸ್ಯೆ ಇವತ್ತಾಗಿದೆ. ಯಾಕೆಂತ ಹೇಳಿದ್ರೆ ಇವತ್ತು ಮ್ಯಾಕ್ಸಿಮಮ್ ಗರಿಷ್ಠ ಇವತ್ತು ರೈತರಿಗೆ ಮ್ಯಾಕ್ಸಿಮಮ್ ಸಪೋರ್ಟ್ ಪ್ರೈಸ್ ನೀವು ಮೆನ್ಷನ್ ಮಾಡೋದಿಲ್ಲ. ಇವತ್ತು ಇಲ್ಲಿಯ ತನಕ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಭತ್ತವನ್ನು ಖರೀದಿಸಿ ಬಡವರಿಗೆ ನಾವು ನ್ಯಾಯಬೆಲೆ ಅಂಗಡಿ ಮುಖಾಂತರ ಹಂಚುತ್ತಿದ್ದೆವು. ಇದನ್ನು ನೀವು ರದ್ದುಪಡಿಸಿದ್ರೆ ನಾಳೆ ಎಲ್ಲರೂ ಕೂಡ ಹೋಗಿ ಭತ್ತ ಖರೀದಿ ಮಾಡೋ ಅಂತ ಹೇಳಿದ್ರೆ ಫುಡ್ ಕಾರ್ಪೊರೇಷನ್ ಇಂಡಿಯಾಗೆ ಭತ್ತ ಎಲ್ಲಿ ಸಿಗ್ತದೆ? ಇವತ್ತು ಹೋರಾಟವನ್ನು ಹತ್ತಿಕ್ಕುವತ್ತವನ್ನು ರಾಜ್ಯ ಸರ್ಕಾರ ಮಾಡ್ತಾ ಅಂದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಅಲ್ಲಲ್ಲಿ ತಡೀತಾ ಇದ್ದಾರೆ. ಇದು ಬಹುಶಃ ರಾಜ್ಯ ಸರ್ಕಾರದ ಜನವಿರೋಧಿ ನೀತಿ. ನಾವು ಕಾಂಗ್ರೆಸ್ ದೇಶದ ಜನರ ಧ್ವನಿಯಾಗಿದೆ. ಅದು ಈಗಲ್ಲ, ಸ್ವತಂತ್ರ ಪೂರ್ವದಲ್ಲೇ ದೇಶಕ್ಕೆ ಜನರಿಗೆ ಶಕ್ತಿ ಕೊಡಬೇಕು, ಧ್ವನಿ ಕೊಡಬೇಕೆಂದ್ರೆ ಕಾಂಗ್ರೆಸ್ ಹುಟ್ಟುಕೊಂಡಿದೆ. ಸೊ ಈ ದೇಶದಲ್ಲಿ ಜನಸಾಮಾನ್ಯರಿಂದ ಆಗುವಂತ ಎಲ್ಲ ತೊಂದರೆ ಕಷ್ಟಗಳಿಗೆ ಕಾಂಗ್ರೆಸ್ ಸಾಥ್ ನೀಡ್ತದೆ. ಕಾಂಗ್ರೆಸ್ ಜನರ ಪರವಾಗಿ ಇವತ್ತು ಇದೆ.
ಇಷ್ಟು ಸಮಯದಲ್ಲಿ ಬಿಜೆಪಿ ಸರ್ಕಾರ ಈ ದೇಶದ ರೈತರ ಜನರ ಸಮಸ್ಯೆ ಮತ್ತು ನೋವುಗಳನ್ನು ಅರ್ಥ ಮಾಡಿಕೊಂಡದಕ್ಕೆ ಪರಿಹಾರ ಕೊಡಬೇಕಿತ್ತು. ಆದರೆ ಬಿಜೆಪಿ ಸರ್ಕಾರ ಈ ದೇಶದ ಜನರ ಮತ್ತು ರೈತರ ನೋವನ್ನು ಅರ್ಥ ಮಾಡಿಕೊಳ್ಳುವ ಬದಲು ಅವರನ್ನು ವೈರಿಗಳ ಥರ ಅವ್ರ ಮೇಲೆ ಲಾಠಿ ದಬ್ಬಾಳಿಕೆ ಇವತ್ತು ನೀರನ್ನು ಬಿಟ್ಟು ಅವರನ್ನು ಇವತ್ತು ಶೋಷಣೆಗೊಳಪಡ್ತಿದ್ದಾರೆ. ನಾನು ಇವತ್ತು ಬಿಜೆಪಿ ಸರ್ಕಾರದ ಕೇಳ್ತೇನೆ, ಚೈನಾದವರು ಬಂದು ನಮ್ಮ ದೇಶದ ನೆಲೆ ನಿಂತಾಗ ಈಗಲೂ ಕೂಡ ಗಡಿಯಲ್ಲಿದ್ದಾಗ ಒಂದು ನೀವು ವಾಟರ್ ಬಾಂಬ್ ಅಥವಾ ಏನು ಕೂಡ ಒಂದು ನೀರಿನ ಅಥವಾ ಒಂದು ಲಾಠಿ ಅವರ ಮೇಲೆ ಪ್ರಯೋಗ ಆಗುವುದಿಲ್ಲ. ಈ ದೇಶದ ರೈತರ ಮೇಲೆ ಆಗ್ತದೆ. ದೇಶದ ಜನರು ಅಂದ್ರೆ ದೇಶ ಜನರು ಏನು ರಾಜಭವನ್ ಚಲೋ ಅಂತ ಹೇಳ್ತಾ ಇದ್ರೆ ರಾಜಭವನ ಮುತ್ತಿಗೆ ಹಾಕಿ ಹಾಕ್ತೀರಾ ಸರ್? ಖಂಡಿತವಾಗಿ ನಮ್ಮ ಉದ್ದೇಶ. ಈಗಾಗಲೇ ಸಾವಿರಾರು ಜನ ಪೊಲೀಸರನ್ನ ನೀವು ಇಳಿಸಿದ್ದಾರೆ ಬಿಜೆಪಿ ಅಂದ್ರೆ ರಾಜ್ಯ ಸರ್ಕಾರ. ನೋಡಿ, ಸಾವಿರಾರು ಪೊಲೀಸರು ಕೂಡ ರೈತರ ನೋವು ಅರ್ಥ ಆಗ್ತದೆ. ಅವರು ಕೂಡ ಜನರ ಜೊತೆಯಲ್ಲೇ ಇವತ್ತು ಇದ್ದಾರೆ. ಈ ದೇಶದ ಈ ರಾಜ್ಯದ ಎಲ್ಲ ಅಧಿಕಾರಿ ವರ್ಗಗಳು ಕೂಡ ಈ ದೇಶದ ರೈತರ ಜೊತೆ ಇದ್ದಾರೆ. ಅವರ ನೋವು ಅರ್ಥ ಆಗಿದೆ. ಬಹುಶಃ ನಾವು ನಮ್ಮ ಹೋರಾಟವನ್ನು ಮಾಡ್ತೇವೆ. ಅಂದ್ರೆ ಇದು ಯುಟಿ ಖಾದರ್ ಅವರ ಮಾತಾಗಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ಹೋರಾಟವನ್ನು ನಿಲ್ಲಿಸಲ್ಲ, ರಾಜಭವನ ಮುತ್ತಿಗೆ ಹಾಕ್ತೀವಿ ಅಂತ ಹೇಳಿದೀವಿ, ಮಾಡೇ ಮಾಡ್ತೀವಿ. ಪೊಲೀಸರು ತಡೆದ್ರು ಸಹ ರಾಜಭವನ ಮುತ್ತಿಗೆ ಹಾಕ್ತೀವಿ ಅಂತ ಮಾತನ್ನು ಹೇಳಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಶಿವಪ್ಪ ಜೊತೆ ಸಂಜಯ್, ನ್ಯೂಸ್ 18 ಬೆಂಗಳೂರು. ಇವತ್ತು ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಪ್ರಥಮವಾಗಿ ರೈತರ ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಪಂಜಾಬ್, ಹರಿಯಾಣ ಮುಖಾಂತರ ಏನು ರೈತ ವಿರೋಧಿ ಕಾನೂನುಗಳನ್ನು ತಂದಿದ್ದಾರೆ, ಅದರ ಧ್ವನಿಯನ್ನ ರಾಹುಲ್ ಗಾಂಧಿ ಅವರು ಪ್ರಥಮವಾಗಿ ಎತ್ತಿದ್ರು. ತದನಂತರ ಇವತ್ತು ರೈತರು ಕಳೆದ 50 ವರ್ಷದಿಂದ ದೆಹಲಿಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ. ಆದ್ರೆ ಕೇಂದ್ರ ಸರ್ಕಾರ ಕಣ್ಣಿಲ್ಲ, ಬಾಯಿಲ್ಲ, ಕಿವಿ ಇಲ್ಲ. ಇಷ್ಟು ದೊಡ್ಡ ಹೋರಾಟ ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ನಡೆದಿಲ್ಲ. ಆ ಒಂದು ಚಳಿಯಲ್ಲಿ 1 ಡಿಗ್ರಿ 2 ಡಿಗ್ರಿ ಸೆಂಟಿಗ್ರೇಡ್ ಅಷ್ಟೇ ಆ ಒಂದು ಅಂತಜ್ಞ ಚಳಿ ಇರ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಸಾವಿರಾರು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಮೋದಿ ಸರ್ಕಾರ ಅವ್ರ ಬಗ್ಗೆ ದೇಶದ್ರೋಹಿಗಳು, ದೇಶ ವಿರೋಧಿಗಳು ಅಂತ ಹೇಳ್ತಕ್ಕಂಥ ಬಿಂಬಿಸ್ತಾರಲ್ಲ, ಅವ್ರಿಗೆ ನಾಚಿಕೆ ಆಗೋದಿಲ್ಲ? ಇವ್ರು ಯಾತಕ್ಕೋಸ್ಕರ ಇವ್ರನ್ನ ನಾವೇನು ಆಯ್ಕೆ ಮಾಡಿರ್ತಕ್ಕಂಥದ್ದು? ಜನರಿಗೆ ನ್ಯಾಯ ಕೊಡಬೇಕು ಅಂತ ತಾನೇ ಬರೀ ಸುಳ್ಳು ಹೇಳ್ಕೊಂಡು ಭಾಷಣ ಮಾಡ್ಕೊಂಡಿದ್ರೆ ಆಗೋದಿಲ್ಲ. ಅದಕ್ಕೆ ಇವತ್ತು ಕರ್ನಾಟಕದಲ್ಲೂ ಕೂಡ ಈ ಹೋರಾಟವನ್ನು ನಾವು ಮಾಡ್ತಾ ಇದ್ದೀವಿ. ಅತ್ಯಂತ ದೊಡ್ಡ ಸಂಖ್ಯೆ ಜನ ಬರ್ತಾ ಇದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಕೂಡ ಎಲ್ಲ ಕಡೆ ಜನ ಇಲ್ಲಿಗೆ ಬರದೇ ಇರತಕ್ಕಂಥ ರೀತಿಯಲ್ಲಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ, ಅಧಿಕಾರ ದುರುಪಯೋಗ ಪಡಿಸ್ತಾ ಇದ್ದಾರೆ. ಈ ಹೋರಾಟವನ್ನು ಹತ್ತಿಕ್ಕಲು ರಾಜ್ಯ ಸರ್ಕಾರ ತನ್ನ ಆಡಳಿತ ಯಂತ್ರವನ್ನು ಉಪಯೋಗ ಮಾಡ್ತಾ ಇದ್ದಾರೆ. ನಾನು ಯಡಿಯೂರಪ್ಪ ಸರ್ಕಾರದ ಈ ಕ್ರಮವನ್ನು ಖಂಡಿಸ್ತೇನೆ. ನಾವು ಜನಪರವಾದಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸೋದಕ್ಕೆ ಕಾಂಗ್ರೆಸ್ ಪಕ್ಷ ಇವತ್ತು ಎದ್ದು ನಿಂತಿದೆ. ಇದು ಪ್ರಜಾಪ್ರಭುತ್ವ, ಇದು ಹೋರಾಟಕ್ಕೆ ಅವಕಾಶ ಕೊಡಬೇಕು. ಆದ್ರೆ ನೀವು ಈ ರೀತಿಯನ್ನು ಮಾಡಕ್ ಹೋದ್ರೆ ಖಂಡಿತವಾಗಿ ಇದು ಒಳ್ಳೇದಲ್ಲ. ಇದು ಮುಂದಿನ ದಿವಸಗಳಲ್ಲಿ ನಿಮ್ಗೆ ದೊಡ್ಡ ತಿರುಗುಬಾಣ ಆಗುತ್ತೆ ಅಂತ ನಾನು ಎಚ್ಚರಿಕೆಯನ್ನು ನೀಡ್ತಾ ಇದ್ದೇನೆ. ಒತ್ತಾಯ ಬಹಳ ಸ್ಪಷ್ಟ ಇದೆ. ಕೇಂದ್ರದ ರೈತ ವಿರೋಧಿ 3 ಕಾನೂನುಗಳೇನು ಮಾಡಿದ್ದಾರೆ ಅದನ್ನು ವಾಪಸ್ ತಗೊಳ್ಬೇಕು. ರೈತರನ್ನ ಕರೆಸಬೇಕು, ಚರ್ಚೆ ಮಾಡಬೇಕು, ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಕೊಡಬೇಕು. ತದನಂತರ ಹೊಸ ಕಾನೂನು ತರಬೇಕು. ಹೊರತು ಇವತ್ತು ಈ ರೀತಿಯಾಗಿ ಅವರು ಹೇರುವಂತ ಕೆಲಸ ಮಾಡ್ತಾ ಇದ್ರಲ್ಲ, ಇದು ಒಪ್ಪೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಮೋದಿ ಸರ್ಕಾರ ಇವತ್ತು ತನ್ನ ಹಠಮಾರಿತನ, ಅಹಂಕಾರದ ವರ್ತನೆಯನ್ನ ನಿಲ್ಲಿಸಬೇಕು. ಇದು ಒಂದು ಡಿಕ್ಟೇಟರ್ಶಿಪ್ ಅಲ್ಲ ಈ ದೇಶ, ಇದು ಡೆಮೋಕ್ರಸಿ. ಇದು ಅದಕ್ಕೋಸ್ಕರ ಈ ರೀತಿಯಾಗಿ ನಾನು ಏನ್ ಹೇಳ್ತೇನೆ ಅದ್ ಮಾಡೇ ಮಾಡಬೇಕು. ನನ್ನನ್ನು ಯಾರು ಕೂಡ ಅಡ್ಡ ಬರಬಾರ್ದು ಅಂತ ಒಂದು ರೀತಿಯಲ್ಲಿ ಅವರು ಹಿಟ್ಲರ್ ತರ ಹೋದ್ರೆ ಇದು ಒಳ್ಳೆದಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಅವ್ರಿಗೆ ವಾರ್ನಿಂಗ್ ಕೊಡ್ತಾ ಇದ್ದೀನಿ. ಮತ್ತು ಪೆಟ್ರೋಲ್ ಬೆಲೆ ನೋಡಿ, ನಾವಿದ್ದಾಗ ಒಂದು ಲೀಟರ್ ಪೆಟ್ರೋಲ್ಗೆ ಕೇಂದ್ರ ಸರ್ಕಾರ ಟ್ಯಾಕ್ಸ್ ಇದ್ದಿದ್ದು 3.5 ರೂಪಾಯಿ, 4 ರೂಪಾಯಿ ಇರ್ತಾ ಇತ್ತು. ಇವತ್ತು 1 ಲೀಟರ್ಗೆ ಕೇಂದ್ರ ಸರ್ಕಾರ 35 ರೂಪಾಯಿ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಸೊ ಸಾಮಾನ್ಯ ಜನರ ಮೇಲೆ ಎಷ್ಟು ದೊಡ್ಡ ಇವತ್ತಿನ ದಿವಸ ಹೊಡೆತ ಆಗಿದೆ, ಬೆಲೆಗೆ ಏರಿಕೆ ಆಗ್ತಾ ಇದೆ. ಏನು ಇವರಿಗೆ ಕಳಕಳಿನೇ ಇಲ್ವಾ, ಕಾಳಜಿನೇ ಇಲ್ವಾ? ನಂಗೆ ಆಶ್ಚರ್ಯ ಆಗ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಎಲ್ಲ ಕಡೆ ಹೋರಾಟ ಜಾಸ್ತಿ ಆಗ್ತಾ ಇದೆ. ದೇಶದಲ್ಲಿ ಇವತ್ತು ಅಶಾಂತಿ ಇದೆ, ದೇಶದಲ್ಲಿ ಇವತ್ತು ಒಗ್ಗಟ್ಟಿಲ್ಲ, ದೇಶದಲ್ಲಿ ಇವತ್ತು ನಮ್ಮ ಗಡಿ ಭಾಗಗಳೆಲ್ಲ ಇವತ್ತಿನ ದಿವಸ ಬೇರೆ ರಾಜ್ಯದ ದೇಶದವರು ಬಂದು ಅದನ್ನ ಆಕ್ಯುಪೈ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಇವತ್ತು ದೇಶವನ್ನು ಒಡೆಯತಕ್ಕಂಥ ಕೆಲಸ RSS, ಸಂಘ ಪರಿವಾರ, ಬಿಜೆಪಿ ಮಾಡ್ತಾ ಇದೆ. ಬರೀ ದ್ವೇಷವನ್ನು ಹೆಚ್ಚು ಮಾಡತಕ್ಕಂಥದ್ದು, ಸುಳ್ಳನ್ನ ಹೇಳ್ತಕ್ಕಂಥದ್ದು, ಭಿನ್ನಾಭಿಪ್ರಾಯಗಳನ್ನು ಮೂಡಿಸ್ತಕ್ಕಂಥದ್ದು, ಜನರನ್ನ ಬೇರೆ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಹೊರತು ಸೇರಿಸುವಂತ ಕೆಲಸ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರ. ಅದಕ್ಕೆ ನಮ್ಮ ಕಾಂಗ್ರೆಸ್ ಯಾವಾಗಲೂ ಕೂಡ ಜನರು ಒಂದಾಗಬೇಕು, ಹಿಂದೂ, ಮುಸಲ್ಮಾನ್, ಕ್ರೈಸ್ತ ಎಲ್ಲರೂ ಒಂದ್ ಮಾಡಬೇಕು, ಜಾತ್ಯತೀತ ಒಂದು ವ್ಯವಸ್ಥೆಯಲ್ಲಿ ನಾವು ಹೋಗ್ಬೇಕು ಅಂತ ಒಂದು ಹೋರಾಟ ಮಾಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಧ್ಯೇಯ ಇದು.
ಅದನ್ನ ಇವತ್ತು ನಾವು ರೈತರ ಪರ ಸಾಮಾನ್ಯ ಜನರ ಪರವಾಗಿ ಈ ಬೃಹತ್ ಹೋರಾಟ ಇವತ್ತು ಇನ್ನೂ ಸಾವಿರಾರು ಸಂಖ್ಯೆ ಜನ ಬರ್ತಾ ಇದ್ದಾರೆ. ಅದರಿಂದ ಇದು ಒಂದು ಎಚ್ಚರಿಕೆಯ ಗಂಟೆಯನ್ನ ಯಡಿಯೂರಪ್ಪ ಅವರ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಾವು ಇವತ್ತು ನೀಡ್ತಾ ಇದ್ದೀವಿ. ಮತ್ತಷ್ಟು ಸುದ್ದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ.